ಮೇಂಟೆನ್ಸ್ ಕೊಟ್ಟಿದ್ದಿ ಖಾತಾ ಹೊಡೆದಿದ್ದಿ ಹಂಗೆ ಹಿಂಗೆ ಏನ್ರಿ ಅಂತಾರ ಜನ ಅಂತಾರ ಸಹಜವಾಗಿ ಯಾರೇ ಅಲ್ಲಿ ಅನ್ನೋರೇ ರೀ ಅದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೇನಲ್ಲ ನಾವು ಸರ್ ಎಣ್ಣೆ ಕೊಟ್ಟು ಒಂದು ಬೀಜಕ್ಕೆ ಮಾತ್ರ ಅದು ಎಣ್ಣೆ ವರ್ಷ ಬಿತ್ತಿದ್ದೆ ನಾವು ಇದಕ್ಕೆ ಮತ್ತೆ ಅದಕ್ಕೆ ನಾವೇನು ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ಬೇಕು. ಮತ್ತೆ ಅದಕ್ಕೆ ನಿಮ್ಗೆ ಆ ಖರ್ಚು ಎಷ್ಟು ಬಂದದ? ಕಬ್ಬ ಟೊಮಾಟೊ ತೊಗರಿಗೆಲ್ಲ ಸೇರಿ ಖರ್ಚು ಎಷ್ಟು ಬಂದದ ನಿಮಗೆ? ಹ್ಞೂ ಸರ್ ಅದು ಎಷ್ಟು ಬಂದದ ಗೊತ್ತಿಲ್ಲ ಅಂದ್ರೆ ತೊಗೊಂಡಾಗ ಒಂದು ನೀವು ಕೊಟ್ಟರು ನಾವು 3,000 ಮೇಲೆ ಬಟ್ಟೆ ಕೊಟ್ಟಿರಿ. ಅದ್ರಾಗ ನಾವು ಖಾತಾ ಆಗಿದ್ರೆ ಅದು ಏನಾರ ಸುಮಾರು ಇಲ್ಲ ಅಂದ್ರೆ 2,000 ರೂಪಾಯಿ ಲೆಕ್ಕ ಆತಿತ್ತು. 2-3 ಸಾವಿರದಾಗ ನಾವು ಇದು ಮಾಡಿದ್ವಿ. 2-3 ಸಾವಿರ ರೂಪಾಯಿ ಎಲ್ಲ ಬೆಳೆಗಳು ಅದು ಕಬ್ಬನು ಆಯ್ತು, ಟೊಮಾಟೊ ಆಯ್ತು, ಬದ್ನಿ ಪಳಾನು ಆಯ್ತು, ತೊಗರಿ ಎಷ್ಟು 25 ಎಕರೆ. ಇದು ಒಂದು ಕೊಟ್ಟಿದ್ರಲ್ಲ ಈಗ ಚೆನ್ನೂರು ದುಕಾನ್ ಬಲ್ಲಿ ಇದ್ದಾಳೆ ಅವ್ರಿಗೆ ನಿಮ್ಗೆ ಅಕೌಂಟಿಗೆ ರೊಕ್ಕ ಹಾಕಿದಾರ. ಹೌದು ಎಷ್ಟು 2,700 ರೂಪಾಯಿ 2,700 ಹಾಕಿದಾರ. ಅದೇ ಎಣ್ಣೆನೇ ನೀವು ಈಗ ನಾ ಯೂಸ್ ಮಾಡೀನಿ ಇದು ಬೀಜೋಪಚಾರಕ್ಕೆ. ಬೀಜ ನಡೀತದೆ ಅಂತಂದ್ರಲ್ಲ. ಈಗ ಬರ್ತೀನಿ ನನಗೆ ಬಂದದ ಇದಕ್ಕೇನು ಮತ್ತೇನು ಡೋಸ್ ಏನು ಪ್ಲ್ಯಾನ್ ಅದ ರೀ ಈಗ? ಏನೀಗ ಅದೇ ಕಿಡಿ ಬರ್ಲಾರ್ದಂಗೆ ಮತ್ತೆ ಹೂವು ಬರಪ್ಲೇ ಮಾಡ್ಬೇಕು. ಅದೇನ್ರಿ ತಪ್ಪ ಅಂತಂದ್ರೆ ಮತ್ತೆ ಇದು ಮಾಡ್ರಿ. ಹೂವು ಚೆನ್ನಾಗೈತಪ್ಪ ಎಣ್ಣೆ ಹೊಡಿಬೇಕು ರೀ. ಇಲ್ಲ ನಾಳೆ ಹೊಡಿಬೇಕು ಸರ್ ನಾವು ಎಣ್ಣೆ. ನಾಳೆ ತರ್ತೀನಿ ರೀ, ಬುಧವಾರ ದಿನರೇ ಹೊಡಿತೀನಿ ಬಿಡಲ್ಲ. ಖುಷಿ ಅದ ರೈತರಿಗೆ. ನಿಮ್ಗೆ ಹೆಂಗದ್ರಿ ಕಾಕ? 30 ಎಕರೆ ತೊಗರಿ ನಿಮ್ದು. ಅವ್ರ ತೊಗರಿ ರೋಡಿಗೆ ಇವ್ರು ತೊಗರಿ ಇವ್ ತೊಗರಿ ಬಿತ್ತಿದೇವ್ರಿ. ಈ ಕಡೆ ಏನ್ ಇವ್ ತೊಗರಿ ಇವ್ರು ನಿಮ್ ಬಲ್ಲಿ ಎಣ್ಣೆ ಏನ್ ಬಳಸ್ಯಾರಲ್ರಿ, ಈ ತೊಗರಿ ಇದ್ದಂಗ ಮತ್ ಊರಾಗ ಯಾವ ತೊಗರಿನೂ ಇಲ್ರಿ. ಆ ಸಿಸ್ಟಮ್ದಾಗ ಭಾರಿ ಬಂದ ತೊಗರಿ. ಇದು ನಾ ಎತ್ತರ ಬೆಳೆದವ ಇವು ಏನು ಗುನಿ ಆತ ಇಲ್ಲೋ ಇವು ತಟಕ ಸುಮ್ಮನೆ ಇದು ಮಾತನ್ನು ತಿಳ್ಕೊಂಡಿದ್ದೆ. ಎಷ್ಟು ಅಷ್ಟು ಬಿಡ್ತಪ್ಪ ಅಂತ ತೊಗರಿ ಬ್ಯಾಂಕ ತೊಗರಿ ಅಷ್ಟೇ. ಇದು ಯಾರೆಲ್ಲ ನೋಡ್ಲಾಗತ್ತೀರಿ ಕರ್ನಾಟಕದ ಜನತೆಗೆ ಒಂದು ನನ್ನ ಕಳಕಳಿಯ ಮನವಿ, ಸಾವಯವ ಕೃಷಿ ಕಡೆ ಬರ್ರಿ. ನೀವು ರಾಸಾಯನಿಕ ಗೊಬ್ಬರ ಇವು ಕೆಮಿಕಲ್ ಹೊಡೆಯೋದ್ರಿಂದ ಭೂಮಿನೂ ಹಾಳಾಗತ್ತೆ. ಇದು ಏನದ ಸಿಂಪಲ್ ಅದ ಸರ್. 25 ಎಕರೆ ಬರೀ ಒಂದು ಬೀಜೋಪಚಾರದಿಂದ ಇಲ್ಲಿವರೆಗೂ ಏನೂ ಮೇಂಟೆನೆನ್ಸ್ ಇಲ್ಲ, 0 ಮೇಂಟೆನೆನ್ಸ್. ನಾವು ಅರ್ಥ ಮಾಡ್ಕೋಬೇಕಾಗಿದ್ದು ನಮ್ಮ ಭೂಮಿದಾಗ ತಾಕತ್ತದ, ಅದಕ್ಕೆ ಸ್ವಲ್ಪ ಊಟ ಮಾಡ್ಸೋದ ಅಷ್ಟೇ ನಮ್ಮ ಕೆಲಸ. ಸುಮ್ಮನೆ ನಾವು ಗೊಬ್ಬರಗಳು ತಂದು ಹೊಡೆದು ಭೂಮಿಗಳು ಹಾಳು ಮಾಡೋದು ಬೇಡ. ನಾವು ಹೇಳೋದು ಒಂದೇ, ಸಾವಯವದ ಕಡೆ ಬರ್ರಿ ಅಷ್ಟೇ. ನಿಮ್ಗೆ ಏನೇ ಡೌಟ್ಸ್ ಇದ್ದವಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ಯಾರು ಸಾವಯವ ಕೃಷಿ ಪದ್ಧತಿದವ್ರು ಮಾಡ್ಲಾಗತ್ತಾರ ಅವರು ಅಭಿಪ್ರಾಯಗಳು ಕೇಳ್ಕೊಳ್ರಿ, ಅಥವಾ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ರಿ. ಅವ್ರು ಯಾವ ರೀತಿ ಮಾಡ್ಕೊತ ಬಂದರು ಹ್ಯಾಂಗಿಲ್ಲ ಕೇಳ್ಕೊಳ್ರಿ. ಬೆಳೆಗಳು ಮಾತ್ರ ಭಾಳ ಅದ್ಭುತವಾಗಿ ಬರ್ತಾವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.